ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅರುಣ್ ತಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಹೇಳಿದ ತಕ್ಷಣ ಅದನ್ನ ಕೇಳಿ ಮೀನಾ ಮತ್ತೆ ಕನಕನ್ಗೆ ಶಾಕ್ ಆಗತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಆಗ ಕನಕ ಹೇಳಿದ ಮಾತು ಅವಳಿಗೆ ನೆನ್ಪಾಗತ್ತೆ. ನಮ್ಮಂತ ಹೆಣ್ಮಕ್ಳಿಗೆ ತಂದೆ ಇರ್ಬೇಕು. ಅವ್ರಿದ್ರೆ ನಮ್ಗೇನ್ ಬೇಕೋ ಅದನ್ನೇ ಮಾಡ್ತಾರೆ ಅಂತ ಕನಕ ಹೇಳಿದ ಮಾತು ಅವಳಿಗೆ ತುಂಬಾ ನೋವನ್ನ ಕೊಡುತ್ತಿರುತ್ತೆ. ಅಪ್ಪ ಇಲ್ಲ ಅನ್ನೋಕೋರ್ಗು ನನ್ಗೆ ಇವಾಗ ಕಾಡ್ತಿದೆ ಅಕ್ಕ. ಅಪ್ಪ ಇದ್ದಿದ್ರೆ ಅರುಣನ್ ಜೊತೆ ನನ್ ಮದ್ವೆ ಮಾಡ್ತಿದ್ರು. ಅಪ್ಪ ಇಲ್ದಿರೋದಿಕ್ಕೆ ತಾನೆ ಎಲ್ರು ನನ್ನನ್ನ ಈ ರೀತಿ ಆಟ ಆಡಿಸ್ತಿದೀರಾ ಅಂತ ಕನಕ ಹೇಳಿದ ಮಾತು ಮೀನಿಂಗೆ ನೆನ್ಪಾಗತ್ತೆ. ನೋಡಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅರುಣ್ ಕೇಳ್ಬೇಕಾದ್ರೆ, ನೋಡಿ, ಯೋಚನೆ ಮಾಡ್ದಿರಾ ಇಂಥ ನಿರ್ಧಾರಗಳನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ನನ್ ಗಂಡನ್ ಬಗ್ಗೆನೇ ಯೋಚನೆ ಮಾಡ್ಬೇಕು, ಈ ಕಡೆ ಕನಕನ್ ಬಗ್ಗೆನೇ ಯೋಚನೆ ಮಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ನೋಡಿ, ನಿಮ್ ಗಂಡನ್ ಕೋಪ ಯಾವಾಗ ಬೇಕಾದ್ರೂ ಕಮ್ಮಿ ಆಗ್ಬೋದು, ಆದ್ರೆ ನಮ್ ಲೈಫು ಆತರ ಅಲ್ವಲ್ಲ. ಅದಕ್ಕೆ ನಾನು ಈ ರೀತಿ ನಿರ್ಧಾರ ಮಾಡಿರೋದು. ಒಂದ್ಸಲಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಾವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನೇನಾದ್ರೂ ಈ ರೀತಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಮ್ಮ ಅಮ್ಮನ ಹತ್ರನೂ ಇವಾಗ ಬೇರೆ ಹುಡುಗಿನ ನೋಡೋದ್ ಬೇಡ, ನಾನು ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಹೇಳ್ಬೋದು ಅಂತ ಸ್ಟ್ರಾಂಗ್ ಆಗಿ ಅವ್ರ ಹತ್ರ ಮಾತಾಡೋದಕ್ಕೂ ಒಂದು ಆಧಾರ ಸಿಗುತ್ತೆ ಅಂತ ಅರುಣ್ ಹೇಳ್ತಾನೆ. ಇಲ್ಲ, ನೀವ್ ಯಾವ್ದಕ್ಕೂ ನಿಮ್ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡ್ಬೋದಲ್ವಾ ಅಂತ ಮೀನಾ ಕೇಳ್ತಾಳೆ. ಇಲ್ಲ, ಇದು ಯಾರಿಗೂ ಗೊತ್ತಾಗದ್ ಬೇಡ. ಈ ಮದ್ವೆ ಆಗೋದು ನಮ್ 3 ಜನದ ಮಧ್ಯೆ ಮಾತ್ರ ಇರ್ಬೇಕು. ನಾನು ನಮ್ಮ ಅಮ್ಮನ ಹತ್ರನೇ ಹೇಳಕ್ ಹೋಗೋದಿಲ್ಲ. ನೀವು ಅಷ್ಟೇ, ನಿಮ್ ಮನೇಲಿ ಯಾರಿಗೂ ಹೇಳ್ಬೇಡಿ. ನಿಮ್ ಯಜಮಾನ್ರು, ನಮ್ಮಮ್ಮ ಯಾವಾಗ ಮದ್ವೆಗೆ ಒಪ್ಕೋತಾರೋ ಆವಾಗ ಈ ವಿಷಯ ಹೇಳಿದ್ರಾಯ್ತು. ಆದ್ರೆ ಇವಾಗ ಈ ಮದ್ವೆ ನಡೀಲಿಲ್ಲ ಅಂದ್ರೆ ಖಂಡಿತ ಸೂರ್ಯ ಅವರು ಕನಕನ್ಗೆ ಹುಡುಗನ್ನ ಹುಡುಕಿ ಮದ್ವೆ ಮಾಡ್ಬಿಡ್ತಾರೆ. ನಮ್ಮನೇಲೂ ನಮ್ಮಮ್ಮ ನನ್ನನ್ನ ಫೋರ್ಸ್ ಮಾಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಒಂದು ಸೇಫ್ಟಿ ಇರುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ನನ್ ಮಾತನ್ನ ಕೇಳಿ, ದಯವಿಟ್ಟು ಒಪ್ಕೊಳ್ಳಿ ಅಂತ ಅರುಣ್ ಕೇಳ್ಬೇಕಾದ್ರೆ, ಕನಕ, ನೀನೇನ್ ನಿರ್ಧಾರ ಮಾಡಿದ್ಯಾ ಅಂತ ಮೀನಾ ಕೇಳ್ತಾಳೆ. ಅಕ್ಕ, ಈ ವಿಷಯದಲ್ಲಿ ಏನ್ ತೀರ್ಮಾನ ತಗೋಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಕಣೆ. ಆದ್ರೆ ನನ್ನಿಂದ ಬೇರೆ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಕನಕ ಹೇಳ್ತಾಳೆ. ನಮ್ಮಪ್ಪ ಇದ್ದಿದ್ರೆ ನನ್ ಮದ್ವೆ ಮಾಡ್ತಿದ್ರು ಅಂತ ಕನಕನ್ ಮನ್ಸಲ್ಲಿ ಒಂದ್ ಆಸೆ ಬಂದಿದೆ. ಈಗ ಈ ಜಾಗದಲ್ಲಿ ನನ್ ಗಂಡಂಗೆ ಹೆಂಡತಿಯಾಗಿ, ಕನಕನ್ಗೆ ಅಕ್ಕ ಆಗಿ ನಿರ್ಧಾರ ತಗೊಳೋದಿಕ್ಕಿಂತ ಕನಕನ್ಗೆ ಅಕ್ಕ ಅಷ್ಟೇ ಅಲ್ಲ, ಅಪ್ಪ ಅಮ್ಮನ್ ಸ್ಥಾನದಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಂತ ಪರಿಸ್ಥಿತಿಲ್ ನಾನಿದೀನಿ ಅಂತ ಮೀನಾ ಹೇಳಿದಾಗ, ಹಾಗಾದ್ರೆ ನಮ್ ಮದ್ವೆಗೆ ನಿಮ್ ಒಪ್ಗೆ ಇದೆಯಾ ಅಂತ ಅರುಣ್ ಕೇಳ್ತಾನೆ. ನೋಡಿ, ನಾನ್ ಇದುವರೆಗೂ ನನ್ ಗಂಡನ್ನ ಮೀರಿ ನಾನೇನು ಮಾಡಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಿ, ನೀವು ಈಗ್ಲೂ ಅಷ್ಟೇ ಅವ್ರ ವಿರುದ್ಧವಾಗಿ ಏನು ಮಾಡ್ತಿಲ್ಲ. ನಾವಿಬ್ರು ರಿಜಿಸ್ಟರ್ ಮದ್ವೆ ಮಾಡ್ಕೋಬೇಕು ಅಂತಿದೀವಿ. ಅದ್ ಮುಗಿದ್ಮೇಲೆ ಕನಕ ನಿಮ್ಮನೇಲೇ ಇರ್ಲಿ, ಪರವಾಗಿಲ್ಲ. ಆಮೇಲೆ ನಿಮ್ ಯಜಮಾನ್ರು ನಮ್ಮಮ್ಮ ಮನ್ಸನ್ನ ಬದಲಾಯಿಸಿದ್ಮೇಲೆ ಆಗ ಅವ್ರ ಒಪ್ಗೆ ತಗೊಂಡು ಎಲ್ರ ಮುಂದೆ ನಾನು ಕನಕನ್ಗೆ ತಾಳಿ ಕಟ್ತೀನಿ. ಈಗ ನಮಗೋಸ್ಕರ ಇದೊಂದು ಸಹಾಯ ಮಾಡಿ ಪ್ಲೀಸ್ ಅಂತ ಅರುಣ್ ಕೇಳ್ಕೊತಾನೆ. ಕನಕ ಬೇಜಾರಲ್ಲಿರೋದನ್ನ ನೋಡಿ ಮೀನಾ, ನಾನು ಈ ತಕ್ಷಣಕ್ಕೆ ಈ ನಿರ್ಧಾರನ ಮಾಡೋದಕ್ಕಾಗೋದಿಲ್ಲ, ನನ್ಗೆ ಸ್ವಲ್ಪ ಟೈಮ್ ಕೊಡಿ, ನಾನ್ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ದಾಗ, ಸರಿ ಆಯ್ತು ಅಂತ ಅರುಣ್ ಹೇಳ್ತಾನೆ. ಈ ಕಡೆ ಶಾಂತಿ, ಮನೋಜ ಮತ್ತೆ ಕಸ್ತೂರಿ 3 ಜನ ಸ್ವಾಮೀಜಿನ ನೋಡೋದಕ್ ಬರ್ತಾರೆ. ಹಾಗೆ ರೋಹಿಣಿ ದೂರದಲ್ಲಿ ನಿಂತ್ಕೊಂಡು ಇವರನ್ನೇ ನೋಡ್ತಿರ್ತಾಳೆ. ಆ ಸ್ವಾಮೀಜಿ, ನಮ್ಮನ್ನ ಬರೋದಕ್ ಹೇಳಿದ್ರಂತೆ ಅಂತ ಶಾಂತಿ ಕೇಳಿದಾಗ, ಒಂದು ಕೆಟ್ಟದ್ ನಡೆದಿದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಹೌದಾ, ಏನದು ಸ್ವಾಮೀಜಿ ಅಂತ ಶಾಂತಿ ಕೇಳಿದಾಗ, ನಾನು ಮಂತ್ರಿಸಿ ಕೊಟ್ಟಿದ್ನಲ್ಲ ತಾಯ್ತ, ಅದ್ರಲ್ಲಿ ಒಂದು ಸಮಸ್ಯೆ ಆಗಿದೆ. ನೀವೇ ಅಲ್ವಾ ನಿಮ್ ಕೈಯಾರೆ ಇವ್ರು ಕಟ್ಟಿರೋದು ಅಂತ ಆ ಸ್ವಾಮೀಜಿ ಕೇಳಿದಾಗ, ಹೌದು, ನೀವೇ ನಿಮ್ ಕೈಯಾರ ಆ ತಾಯ್ತನ ತೆಗಿರಿ ಅಂತ ಸ್ವಾಮೀಜಿ ಹೇಳ್ತಾರೆ. ಏನು, ತಾಯ್ತ ತೆಗಿಬೇಕಾ? ಯಾಕ್ ಸ್ವಾಮೀಜಿ ಅಂತ ಶಾಂತಿ ಕೇಳಿದಾಗ, ಅಯ್ಯ, ನನ್ಗೆ ಹೇಳೋದಕ್ಕೆ ಸಮಯ ಇಲ್ಲಮ್ಮ, ನೀನ್ ಮೊದ್ಲು ಅದನ್ನ ತೆಗಿ ಅಂತ ಸ್ವಾಮೀಜಿ ಹೇಳ್ತಾರೆ. ಯಾಕ್ ಸ್ವಾಮಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಈ ಶಾಂತಿ, ಮೊದ್ಲು ಅವ್ರು ಬಿಚ್ಚು ಅಂತ ಹೇಳ್ತಾ ಇರ್ತಾನೆ, ಫಸ್ಟ್ ಅದನ್ನ ತೆಗಿಯೇ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಇದನ್ನೆಲ್ಲ ನೋಡಿ ರೋಹಿಣಿ ಖುಷಿ ಪಡ್ತಿರ್ತಾಳೆ. ಗುರುಗಳು ಹೇಳ್ದಂಗೆ ಶಾಂತಿ ಮನೋಜನ್ ಕೈಯಿಂದ ತಾಯ್ತನ ಬಿಚ್ಚಿ ಸ್ವಾಮೀಜಿಗೆ ಕೊಡ್ತಾಳೆ. ಹಾಗೆ ಸ್ವಾಮೀಜಿ ಧ್ಯಾನ ಮಾಡ್ತಿರ್ತಾರೆ. ಶಾಂತಿ ಅವ್ರನ್ನೇ ಗುರಾಯಿಸ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸ್ವಾಮೀಜಿ ಕಣ್ಬಿಟ್ಟು ಅಲ್ಲೇ ಇರೋ ವಿಭೂತಿನ ತಗೊಂಡು ಶಾಂತಿ ಮುಖಕ್ಕೆ ಎರಚ್ತಾರೆ. ಅಯ್ಯಯ್ಯೋ, ಏನೇ ಇದು ಕಸ್ತೂರಿ, ವಿಭೂತಿನೆಲ್ಲ ಮುಖಕ್ಕೆ ಎರಚ್ಬಿಟ್ರು, ಅಯ್ಯೋ ಸೀನ್ ಬರ್ತಾ ಇದೆಯಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ
ನೋಡೆ ಶಾಂತಿ, ಸ್ವಾಮೀಜಿಗಳು ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೇನಾದ್ರೂ ಒಂದ್ ಕಾರಣ ಇದ್ದೇ ಇರುತ್ತೆ ಕಣೆ. ಸ್ವಾಮೀಜಿ ಏನಾಯ್ತು ಅಂತ ಕಸ್ತೂರಿ ಅವರು ಕೇಳ್ಬೇಕಾದ್ರೆ, ಇವ್ರಿಗೆ ಮರಣ ಯೋಗ ಬಂದಿದೆ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಏನು ಮರಣ ಯೋಗನ? ಏನ್ ಹೇಳ್ತಾ ಇದಾರೆ ಇವ್ರು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಶಾಂತಿ, ನಿನಗೆ ಸಾವು ಹತ್ರ ಬಂದಿದ್ಯಂತೆ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅಯ್ಯಯ್ಯೋ, ಏನ್ ಸ್ವಾಮೀಜಿ ಏನ್ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಗಾಬರಿಯಿಂದ ಕೇಳ್ಬೇಕಾದ್ರೆ, ಈ ಸಮಯದಲ್ಲಿ ನೀವು ಯಾರಿಗೆ ಯಾವ ತಾಯಿತ್ಯ ಕಟ್ಟಿದ್ರೂನು ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಿಮ್ ಮಗನ್ ಕೈಯಿಂದ ನಾನು ಆ ತಾಯಿತನ ಬಿಚ್ಚಿಸಿದ್ದು ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಹೌದು ಸ್ವಾಮೀಜಿ, ಅದಕ್ಕೆ ಅಲ್ವಾ ನಾನು ಬಿಚ್ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ. ಇಷ್ಟೊತ್ಗಾಗ್ಲೇ ನಿನಗೆ ಆ ಯಮನ್ ಪಾಶ ಬಂದು ಬೀಳ್ಬೇಕಾಗಿತ್ತು. ಆದ್ರೆ ಅದನ್ನ ಒಬ್ರು ತಡೆದಿದ್ದಾರೆ ಅಂತ ಸ್ವಾಮೀಜಿ ಹೇಳಿದಾಗ, ತಡೆದಿದಾರ? ಯಾರದು ಸ್ವಾಮೀಜಿ ಅಂತ ಶಾಂತಿ ಕೇಳ್ತಾಳೆ. ಆ ಸ್ತ್ರೀ ನಿಮ್ಮನೇಲೆ ಇದ್ದಾಳೆ ಅಂತ ಸ್ವಾಮೀಜಿ ಹೇಳಿದಾಗ, ಯಾರಿರ್ಬೋದು ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಹೌದು, ಇವಾಗ ನೀವು ಯಮನ ಪಾಶದಿಂದ ರಕ್ಷಿಸಲ್ಪಟ್ಟಿರೋದು ನಿಮ್ಮ ಮೊದಲನೇ ಸೊಸೆ ಇಂದನೆ ಅಂತ ಸ್ವಾಮೀಜಿ ಹೇಳಿದಾಗ, ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಇದನ್ನ ಕೇಳಿ ರೋಹಿಣಿಗೂ ಖುಷಿ ಆಗ್ತಿರುತ್ತೆ. ಹಾಗೆ ಕಸ್ತೂರಿ ಅವರು ಕಣ್ಸನ್ನೆ ಮಾಡಿ, ಹೇಗಿದೆ ನನ್ ಪ್ಲಾನು ಅಂತ ರೋಹಿಣಿನ ಕೇಳಿದಾಗ, ಸೂಪರ್ ಆಗಿದೆ ಅಂತ ರೋಹಿಣಿ ಕೈ ಮಾಡಿ ತೋರಿಸ್ತಿರ್ತಾಳೆ. ಏನ್ ಸ್ವಾಮೀಜಿ ಏನ್ ಹೇಳ್ತಿದ್ದೀರಾ? ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ, ನನ್ಗೆ ಈ ಎದೆ ಡವ ಡವ ಅಂತಿದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ನಿಮ್ಮ ಮನೆಯ ಮೊದಲನೇ ಸೊಸೆ ನಿಮ್ಗೆ ಸೊಸೆ ಆಗಿರೋದಕ್ಕಿಂತ ನಿಮ್ಗೆ ದೀರ್ಘಾಯುಷ್ಯ ತಂದ್ಕೊಡೋ ಅಂತಹ ವ್ಯಕ್ತಿ ಆಗಿದ್ದಾಳೆ. ಅದಕ್ಕೆ ನನ್ಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ನಾನು ನಿಮ್ ಮಗನ್ ಕೈಯಿಂದ ದಾರನ ಬಿಚ್ಚಿದ್ದು ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಸ್ವಾಮೀಜಿ, ಮೊದಲನೇ ಸೊಸೆ ಅಂದ್ರೆ ನನ್ ಹೆಂಡ್ತಿನೇ, ಹಾಗಿದ್ರೆ ಅವಳಿಂದನೇನಾ ನಮ್ಮಮ್ಮ ಚೆನ್ನಾಗಿರೋದು ಅಂತ ಮನೋಜ ಕೇಳ್ತಾನೆ. ಹೌದು, ನಿನ್ ಹೆಂಡ್ತಿನೇ ನಿಮ್ಮಮ್ಮನಿಗೆ ಶ್ರೀರಕ್ಷೆ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಏನ್ ಸ್ವಾಮೀಜಿ ಏನೇನೋ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಏ ಶಾಂತಿ, ರೋಹಿಣಿನೇ ನಿನ್ ಜೀವಕ್ಕೆ ಶ್ರೀರಕ್ಷೆ ಅಂತ ಹೇಳ್ತಾ ಇದಾರೆ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ನಿಮ್ ಸೊಸೆ ಕೊನೆವರೆಗೂ ನಿಮ್ ಸೊಸೆಯಾಗೇ ಇರ್ಬೇಕು. ನೀವು ನಿಮ್ ಮಗನ ಸೊಸೆನು ದೂರ ಮಾಡ್ಬಾರ್ದು. ಇಬ್ರುನು ಜೊತೆಯಾಗೆ ಸಂಸಾರ ಮಾಡೋದಿಕ್ಕೆ ಬಿಡ್ಬೇಕು. ನೀವೇನಾದ್ರೂ ಅವ್ರಿಬ್ರನ್ನು ಬೇರೆ ಬೇರೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು, ಯಮಧರ್ಮನ ಯಮಪಾಶ ನಿಮ್ ಕುತ್ತಿಗೆಗ್ ಬಂದ್ಬೀಳುತ್ತೆ ಅಂತ ಸ್ವಾಮೀಜಿ ಹೇಳ್ತಿದ್ದಂಗೆ ಶಾಂತಿಗೆ ಶಾಕ್ ಆಗತ್ತೆ. ಏನೇ ಶಾಂತಿ ಇದು, ಮನೋಜನ್ನು ರೋಹಿಣಿನೂ ದೂರ ಮಾಡಿದ್ರೆ ನಿನ್ ಜೀವ ಹೋಗುತ್ತೆ ಅಂತ ಹೇಳ್ತಿದಾರಲ್ಲೇ ಅಂತ ಕಸ್ತೂರಿ ಅವರು ಶಾಂತಿ ಹತ್ರ ಹೇಳ್ತಿರ್ತಾರೆ. ಅದಕ್ಕೇನೆ ತಾಯ್ತ ಕೊಟ್ಟಿರೋ ನಾನೇ ಅದನ್ನ ಬಿಚ್ಚಿ ಕೊಡಿ ಅಂತ ಹೇಳಿದ್ದು ಅಂತ ಸ್ವಾಮೀಜಿ ಹೇಳ್ತಾರೆ. ಅಯ್ಯೋ ಸ್ವಾಮೀಜಿ, ನೀವ್ ಹೇಳ್ತಾ ಇರೋದ್ ಕೇಳಿದ್ರೆ ನನ್ಗೆ ಭಯ ಆಗ್ತಿದೆ. ಪಾಪ ಶಾಂತಿ ತುಂಬಾ ಒಳ್ಳೆಯವಳು, ಹೇಗೆ ಇವಳನ್ನ ಕಾಪಾಡೋದು ಅಂತ ಕಸ್ತೂರಿ ಅವರು ಕೇಳ್ತಾರೆ. ಇದಕ್ಕೆ ಪರಿಹಾರ ಇದೆ. ರಾತ್ರಿ ಹೊತ್ತು ನೀವು ಕೆಂಪು ಸೀರೆನೆ ಉಟ್ಕೋಬೇಕು, ಅದ್ರಲ್ಲೇ ಮಲ್ಕೊಳ್ಬೇಕು. ನಿಮ್ಮ ಮಗ ಸೊಸೆ ಇಬ್ರು ಇನ್ ಮುಂದೆ ಜೊತೆಯಾಗಿ ಚೆನ್ನಾಗಿರ್ಬೇಕು. ಅದ್ರಿಂದ ನಿಮ್ ಆಯಸ್ಸು ಇನ್ನೂ ಜಾಸ್ತಿ ಆಗತ್ತೆ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಅಲ್ಲ ಸ್ವಾಮೀಜಿ, ನನ್ಗಿದು ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರ ಹೆಂಗ್ ಯಮಧರ್ಮರಾಜ ಬಂದ್ರು ಅಂತ ಶಾಂತಿ ಕೇಳಿದಾಗ, ಅದನ್ನ ನಿನ್ನೆ ತಾನೇ ಕಸ್ತೂರಿ ಹೇಳಿದ್ರಲ್ಲ ಅಂತ ಸ್ವಾಮೀಜಿ ಹೇಳಿದಾಗ, ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏನ್ ಹೇಳ್ತಿದ್ದೀರಾ, ಇನ್ನೊಂದ್ಸಲಿ ಹೇಳಿ ಅಂತ ಶಾಂತಿ ಕೇಳಿದಾಗ, ಅದು ನಿನ್ನೆ ತಾನೇ ಕಸ್ತೂರಿ ಅವರು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ರು. ಆಗ ನಿಮ್ಗೆ ಏನ್ ಪರಿಹಾರ ಹೇಳ್ದೆ, ಆಮೇಲೆ ನಿಮ್ಗೆ ಯಾವ ತಾಯ್ತ ಕೊಟ್ಟೆ ಅನ್ನೋದನ್ನ ಎಲ್ಲ ಒಂದ್ಸಲಿ ಲೆಕ್ಕಾಚಾರ ಮಾಡ್ದೆ. ಅದನ್ನೆಲ್ಲ ನೋಡ್ಮೇಲೆನೆ ಇಲ್ಲೊಂದು ಸಮಸ್ಯೆ ಇದೆ ಅಂತ ಗೊತ್ತಾಗಿದ್ದು. ನೋಡಿ, ನಿಮ್ ಮಗ ಸೊಸೆ ಇಬ್ರು ಸಂತೋಷವಾಗಿರ್ಬೇಕು. ಅದ್ರಿಂದಾನೆ ನಿಮ್ಮ ಜೀವ ಉಳಿಯೋದು, ಅದ್ರಿಂದಾನೆ ನಿಮ್ ಜೀವ ಕಾಪಾಡಕ್ಕಾಗೋದು ಅಂತ ಸ್ವಾಮೀಜಿ ಹೇಳಿದಾಗ, ಸರಿ ಸ್ವಾಮೀಜಿ ಆಯ್ತು, ಈಗ ನಾನು ನೈಟ್ ಏನಾದ್ರೂ ಕೆಂಪು ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಶಾಂತಿ ಕೇಳ್ತಾಳೆ. ಯಮಧರ್ಮರಾಜ ಯಮಪಾಶನ ಹಿಡ್ಕೊಂಡು ನಿಮ್ ಮನೆ ಬಾಗ್ಲಲ್ಲಿ ಕಾಯ್ಕೊಂಡಿರ್ತಾರೆ. ಸಮಯ ನೋಡಿ ನಿಮ್ ಕತ್ತಿಗೆ ಹಾಕಿ ನಿಮ್ ಜೀವನ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಂತ ಸ್ವಾಮೀಜಿ ಹೇಳ್ತಿದ್ದಂಗೆನೆ ಶಾಂತಿಗೆ ಭಯ ಆಗ್ತಿರತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು ಅಂತ ಹೇಳಿದ್ದು ಅಂತ ಸ್ವಾಮೀಜಿ ಹೇಳ್ತಿರ್ತಾರೆ. ಅದಕ್ಕೆ ಮನೋಜನ್ಗೂ ಭಯ ಆಗ್ತಿರತ್ತೆ. ಅಲ್ಲಮ್ಮ, ಇವಾಗ ಕೆಂಪು ಸೀರೆ ಉಟ್ಕೊಳ್ಳೋದ್ರಲ್ಲಿ ನಿನ್ಗೇನಾದ್ರೂ ತೊಂದ್ರೆ ಇದ್ಯಾ ಅಂತ ಸ್ವಾಮೀಜಿ ಕೇಳಿದಾಗ, ಆ ತರ ಎಲ್ಲ ಏನು ಇಲ್ಲ ಸ್ವಾಮೀಜಿ, ನಾನು ಸುಮ್ನೆ ಕೇಳ್ದೆ ಅಷ್ಟೇನೆ ಅಂತ ಶಾಂತಿ ಹೇಳ್ತಾಳೆ. ನಾನಿವಾಗ ಏನೇನ್ ಹೇಳಿದೀನೋ ಅದನ್ನೆಲ್ಲ ಮನ್ಸಲ್ಲೇ ಇಟ್ಕೊಂಡು ಅದ್ರ ಪ್ರಕಾರನೇ ನೀವು ನಡ್ಕೋಬೇಕು, ಎಲ್ಲ ಸರಿ ಹೋಗುತ್ತೆ ಅಂತ ಸ್ವಾಮೀಜಿ ಹೇಳ್ದಾಗ, ಸರಿ ಆಯ್ತು ಅಂತ ಶಾಂತಿ ಕೈ ಮುಗ್ದು ತಲೆ ಆಡಿಸ್ತಾ ಯೋಚನೆ ಮಾಡ್ತಿರ್ತಾಳೆ. ಅಮ್ಮ ಹೋಗಿ ಅಂತ ಹೇಳ್ತಾ ಇದಾರೆ, ಬಾಮ್ಮ ಅಂತ ಹೇಳಿ ಮನೋಜ
ದಕ್ಷಿಣೆ ಇಟ್ಟು ಶಾಂತಿನ ಕರ್ಕೊಂಡು ಆಚೆಗೆ ಹೋಗ್ತಾನೆ. ಸ್ವಾಮೀಜಿ, ತುಂಬಾ ಧನ್ಯವಾದಗಳು ಸ್ವಾಮೀಜಿ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಎಲ್ಲ ಒಳ್ಳೇದಾಗ್ಲಿ ಹೋಗ್ಬಾ ಅಂತ ಸ್ವಾಮೀಜಿ ಹೇಳ್ತಾರೆ. ಹಾಗೆ ಕಸ್ತೂರಿ ಅವರು ಹೋಗ್ಬೇಕಾದ್ರೆ ರೋಹಿಣಿಗೆ ಹೋಗ್ ಬರ್ತೀನಿ ಅಂತ ಕೈ ಸನ್ನೆ ಮಾಡಿ ಅವರು ಆಚೆಗೆ ಹೋಗ್ತಾರೆ. ಶಾಂತಿ ಆಚೆಗೆ ಬರ್ತಿದ್ದಂಗೆನೆ ಸಪ್ಪೆ ಮುಖ ಹಾಕೊಂಡು ಯೋಚನೆ ಮಾಡ್ಕೊಂಡ್ ಬರ್ತಿರ್ತಾಳೆ. ಯಾಕೆ ಶಾಂತಿ, ಏನೇ ಆಯ್ತು? ನನ್ಗೆ ಭಯ ಆಗ್ತಿದ್ಯಲ್ಲೇ. ಇವ್ರು ಇದ್ದಕ್ಕಿದ್ದಂಗೆ ಯಾಕೆ ಈ ರೀತಿ ಹೇಳಿದ್ರು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಕಣೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ನಿನಗೆ ಭಯ ಆಗ್ತಿದೆ, ಆದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ ಅಂತ ಶಾಂತಿ ಹೇಳ್ತಾಳೆ. ಡೌಟಾ? ಏನೇ ಅದು ಅಂತ ಕಸ್ತೂರಿ ಅವರು ಕೇಳಿದಾಗ, ಈ ಸ್ವಾಮೀಜಿ ನಾನ್ ಬದುಕ್ಬೇಕು ಅಂದ್ರೆ ಅದಕ್ಕೆ ಕಾರಣ ರೋಹಿಣಿನೇ ಅಂತ ಹೇಳ್ತಿದ್ದಾರೆ, ಆದ್ರೆ ಯಾಕೆ ಕೆಂಪ್ ಸೀರೆ ಉಟ್ಕೋಬೇಕು ಅಂತ ಹೇಳ್ತಿದ್ದಾರೆ, ನನ್ಗೊಂದು ಅರ್ಥ ಆಗ್ತಿಲ್ವಲ್ಲ. ಯಾರ ಹತ್ರನಾದ್ರೂ ದುಡ್ಡು ತಗೊಂಡು ಈ ರೀತಿ ಹೇಳ್ತಿದಾರಾ ಅಂತ ಶಾಂತಿ ಯೋಚನೆ ಮಾಡ್ಬೇಕಾದ್ರೆ, ಇದನ್ನ ಕೇಳಿ ಕಸ್ತೂರಿ ಅವರು ಭಯ ಪಡ್ತಿರ್ತಾರೆ. ಎಲ್ಲಿ ನಾನೇ ಮಾಡ್ಸಿದ್ದು ಅಂತ ಇವಳು ಗೊತ್ತಾಗೋಗುತ್ತೋ ಅಂತ. ಅಮ್ಮ, ಆ ರೀತಿಯೆಲ್ಲ ಏನು ಇರೋದಿಲ್ಲಮ್ಮ. ಅವ್ರು ಎಷ್ಟು ದೊಡ್ಡ ಸ್ವಾಮೀಜಿಗಳು, ನಾನು ಇವ್ರ ಬಗ್ಗೆ ಕೇಳಿದೀನಮ್ಮ. ಈಗ ನೀವು ಅವ್ರ ಜಾಗದಲ್ಲೇ ಇದ್ದು ಅವ್ರ ಬಗ್ಗೆನೇ ಮಾತಾಡ್ತಿದ್ದೀರಾ. ಅವ್ರಿಗೇನಾದ್ರೂ ಕೇಳಿಸ್ತು ಅಂದ್ರೆ ಆಮೇಲೆ ಅವ್ರೇನಾದ್ರೂ ಮಂತ್ರ ಹೇಳಿ ನಮ್ಗೆ ಶಾಪ ಗಿಪ್ಪ ಹಾಕ್ಬಿಟ್ರೆ ಕಷ್ಟ ಅಮ್ಮ. ಅವ್ರೇ ನಿನ್ ಜೀವ ಉಳ್ಸೋದಿಕ್ಕೆ ಏನೋ ಒಂದ್ ಪರಿಹಾರ ಹೇಳಿದ್ದಾರೆ, ಮತ್ತೆ ಅವ್ರ ವಿರುದ್ಧ ನಾವೇನಾದ್ರೂ ನಿಂತ್ವಿ ಅಂತಂದ್ರೆ ಆಮೇಲೆ ನಿಮ್ಮನ್ನ ಯಾರಿಂದನೂ ಕಾಪಾಡಕ್ಕಾಗಲ್ಲಮ್ಮ ಅಂತ ಮನೋಜ ಹೇಳ್ತಿರ್ತಾನೆ. ಏನೋ ನೀನು ಇದೇ ರೀತಿ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಕಣೆ ಶಾಂತಿ, ಇವ್ರು ತುಂಬಾ ದೊಡ್ಡ ಸ್ವಾಮೀಜಿಗಳು ಕಣೆ. ಅಷ್ಟು ಈಸಿಯಾಗಿ ಇವ್ರ ಹತ್ರ ಅಪಾಯಿಂಟ್ಮೆಂಟ್ ಎಲ್ಲ ಸಿಗೋದಿಲ್ಲ. ಅಂತವ್ರು ಅವರೇ ನಿನ್ನನ್ನ ಕರ್ದು ನಿನ್ ಜೀವ ಉಳಿಸ್ಕೊಳ್ಳೋದಿಕ್ಕೆ ಒಂದ್ ದಾರಿ ಹೇಳಿದಾರೆ ಕಣೆ. ಅಲ್ಗೆ ಅರ್ಥ ಮಾಡ್ಕೊ, ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ನನ್ಗೇನೋ ಇಲ್ಲಿ ತಪ್ಪು ನಡೀತಿದೆ ಅಂತ ಅನ್ನಿಸ್ತಿದೆ ಕಣೆ ಅಂತ ಶಾಂತಿ ಹೇಳ್ತಾಳೆ. ನೋಡೆ, ಇವಾಗ ಸ್ವಾಮೀಜಿ ಹೇಳ್ದಂಗೆ ರಾತ್ರಿ ಕೆಂಪು ಸೀರೆ ಉಟ್ಕೊಂಡೆ ಮಲ್ಕೊಳೆ, ಸರಿನಾ ಅಂತ ಕಸ್ತೂರಿ ಅವರು ಹೇಳಿದಾಗ, ಅದನ್ನ ನಾನ್ ನೋಡ್ಕೊಳ್ತೀನಿ, ನಾನ್ ಹೋಗ್ತೀನಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಹಾಗೆ ಕಸ್ತೂರಿ ಅವರು ಹೋಗ್ ಬರ್ತೀನಿ ಅಂತ ರೋಹಿಣಿಗೆ ಕೈ ಸನ್ನೆ ಮಾಡಿ ಅವರು ಶಾಂತಿ ಜೊತೆ ಹೋಗ್ತಾರೆ. ಈ ಕಡೆ ರೋಹಿಣಿ ಬಂದು ಸ್ವಾಮೀಜಿಗೆ ದುಡ್ಡು ಕೊಡೋದಕ್ಕೆ ಅಂತ ಹೋದಾಗ, ನೋಡಮ್ಮ, ಒಳ್ಳೆ ಕೆಲಸ ಮಾಡೋದಕ್ಕೆ ನಾನ್ ದುಡ್ಡೆಲ್ಲ ತಗೊಳೋದಿಲ್ಲ. ನನ್ನಿಂದ ನಿನಗೆ ನೋವಾಗಿದೆ ಅಂತ ಗೊತ್ತಾದ್ಮೇಲೆ ನಾನ್ ಯಾಕಮ್ಮ ನಿನ್ನ ಹತ್ರ ದುಡ್ಡು ತಗೊಳ್ಳಿ. ಯಾವತ್ತು ಗಂಡ ಹೆಂಡತಿನ ಹತ್ರ ಮಾಡ್ಬೇಕೇ ಹೊರತು ದೂರ ಮಾಡಬಾರ್ದು. ನನ್ನಿಂದ ಆ ಪಾಪದ ಕೆಲ್ಸ ಆಗ್ತಿದೆ ಅಂತಂದ್ರೆ ಇಂಥ ಒಳ್ಳೆ ಕೆಲ್ಸ ಮಾಡೋದಿಕ್ಕೆ ನಾನು ಇದನ್ನೆಲ್ಲ ತಗೊಳೋದಿಲ್ಲಮ್ಮ. ನೀನು ಚೆನ್ನಾಗಿ ಖುಷಿಯಾಗಿ ಬಾಳಮ್ಮ, ಹೋಗ್ಬಾಮ್ಮ ಅಂತ ಸ್ವಾಮೀಜಿ ಹೇಳಿದಾಗ, ತುಂಬಾ ಖುಷಿ ಆಯ್ತು ಸ್ವಾಮೀಜಿ, ನಾನಿನ್ ಹೋಗ್ ಬರ್ತೀನಿ ಅಂತ ರೋಹಿಣಿ ಹೋಗ್ಬೇಕಾದ್ರೆ, ಬನ್ನಿಂಶ ಬಾ ಮಗಳೇ ಇಲ್ಲಿ ಅಂತ ಸ್ವಾಮೀಜಿ ಮತ್ತೆ ರೋಹಿಣಿನ ಕರೀತಾರೆ. ಹೇಳಿ ಸ್ವಾಮೀಜಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೋಡಮ್ಮ, ನಿನ್ ಬಗ್ಗೆ ನಿಮ್ಮತ್ತೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೀವ್ ಆ ತಪ್ಪನ್ನ ಸರಿ ಮಾಡ್ಕೊಂಡ್ರೆ ಸಾಕು. ನೀನು ನಿನ್ ಫ್ಯಾಮಿಲಿಗೆ ಸತ್ಯವಾಗಿ ನಡ್ಕೊಳಮ್ಮ, ಅಷ್ಟೇ ಸಾಕು. ನೀನ್ ಯಾವತ್ತು ಸತ್ಯ ಹೇಳಿ ನಿನ್ ಜೀವನದಲ್ಲಿ ಚೆನ್ನಾಗಿರ್ತೀಯೋ ಅವತ್ತೇ ಕಣಮ್ಮ ನಿನ್ ಮನೆಯವ್ರ ಜೊತೆ ನೀನು ಚೆನ್ನಾಗಿರಕ್ಕಾಗೋದು. ಸತ್ಯ ಹೇಳಿ ಸತ್ಯದಿಂದನೇ ಜೀವನ ಮಾಡು ಅಂತ ಸ್ವಾಮೀಜಿ ಹೇಳಿದಾಗ, ರೋಹಿಣಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟು ಬರ್ತಾಳೆ. ಈ ಕಡೆ ಮೀನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ದೇವಸ್ಥಾನಕ್ ಬಂದು ದೇವ್ರ ಕೈ ಮುಗ್ದು ದೇವಸ್ಥಾನದಿಂದ ಆಚೆಗ್ ಬರ್ಬೇಕಾದ್ರೆ ಸೂರ್ಯ ಮೀನಿಂಗೆ ಕಾಲ್ ಮಾಡ್ತಾನೆ. ಹೇಳ್ರಿ ಅಂತ ಮೀನಾ ಹೇಳಿದಾಗ, ಎಲ್ಲಿದ್ಯಾ ಮೀನಮ್ಮ ಅಂತ ಸೂರ್ಯ ಕೇಳ್ತಾನೆ. ಇನ್ನೆಲ್ಲಿಗ್ರಿ, ದೇವಸ್ಥಾನಕ್ ಬಂದಿದೀನಿ ಅಂತ ಮೀನಾ ಹೇಳ್ತಾಳೆ. ಸರಿ, ನೀನ್ ಅಲ್ಲೇ ಇರು, ನಿನ್ ಹತ್ರ ತುಂಬಾ ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕು, ನಾನ್ ಬರ್ತಾ ಇದೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಬನ್ನಿ ಅಂತ ಮೀನಾ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಅರುಣ್ ಅವ್ರಮ್ಮ ಬರ್ತಾರೆ. ಬನ್ನಿ ಅಮ್ಮ, ಹೇಗಿದ್ದೀರಾ ಅಂತ ಮೀನಾ ಕೇಳಿದಾಗ, ಇದೀನಮ್ಮ, ಏನ್ ಮಾಡೋದು, ನನ್ ಮಗನ್ ಜೀವನ ನೆನ್ಸ್ಕೊಂಡ್ರೇನೆ ನನ್ಗೆ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ಅದಕ್ಕೆ ಯಾವ್ದಕ್ಕೂ ಒಂದ್ಸಲಿ ದೇವಸ್ಥಾನಕ್ ಬಂದು ಪೂಜೆ ಮಾಡಿಸ್ಕೊಂಡ್ ಹೋಗೋಣ ಅಂತ ಬಂದೆ. ಕನಕ ನನ್ಗೆ ತುಂಬಾ ಇಷ್ಟ ಆಗಿದ್ಲಮ್ಮ. ನಾನು ಅರುಣ್ಗೆ ಮದ್ವೆ ಮಾಡ್ಸಿ ನನ್ ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬಾ ಆಸೆಯಿಂದ ಇದ್ದೆ. ಆದ್ರೆ ಇನ್ಮೇಲೆ ಅದು ನಡೆಯುತ್ತೆ ಅನ್ನೋ ನಂಬಿಕೆ ನನ್ಗಿಲ್ಲ. ಅದಕ್ಕೆ ಈಗ ಒಂದು ತೀರ್ಮಾನಕ್ ಬಂದಿದೀನಿ. ನನ್ ಮಗನ್ಗೆ ನಾನು ಬೇರೆ ಹುಡುಗಿನ ಹುಡ್ಕೋದಿಕ್ಕೆ ಶುರು ಮಾಡಿದೀನಿ. 2-3 ಸಂಬಂಧ ಬಂದಿದೆ, ಅದ್ರಲ್ಲಿ ಒಳ್ಳೆ ಹುಡುಗಿನ ನೋಡಿ ನನ್ ಮಗನ್ಗೆ ಮದ್ವೆ ಮಾಡ್ತೀನಿ ಅಂತ ಅರುಣ್ ಅವ್ರಮ್ಮ ಹೇಳ್ಬೇಕಾದ್ರೆ, ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ನಿಮ್ ಈ ರೀತಿ ಒದ್ದಾಟ ಮತ್ತೆ ನೀವು ಸೈಲೆಂಟ್ ಆಗಿರೋದ್ರಿಂದಾನೆ ಅರುಣ್ಗೆ ಮತ್ತೆ ಕನಕನ್ಗೆ ಮದ್ವೆ ನಡೀದೇ ಇರೋದಕ್ಕೆ ಕಾರಣ. ನಾನು ಎಷ್ಟು ಅಂತ ನೋಡ್ಲಮ್ಮ, ನನ್ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟೆ, ಆದ್ರೆ ಇದಕ್ಕೂ ಮೇಲೆ ಹೋರಾಡೋದಕ್ಕೆ ನನಗ್ ಶಕ್ತಿ ಇಲ್ಲ. ನನ್ಗಿರೋದು ಒಬ್ನೇ ಮಗ, ಅವನು ಕನಕನ್ನ ತುಂಬಾನೇ ಇಷ್ಟಪಟ್ಬಿಟ್ಟಿದ್ದ. ಅದು ನಡಿಲಿಲ್ಲ ಅಂತ
ಅವ್ನ್ ಜೀವನನೇ ಹಾಳ್ ಮಾಡ್ಕೋಬಾರ್ದಲ್ವಾ? ನನ್ ಮಗನ ಒಬ್ನೇ ಆ ರೀತಿ ಆಗೋದಿಕ್ಕೆ ನಾನ್ ಬಿಡೋದಿಲ್ಲಮ್ಮ. ನನ್ಗೆ ನನ್ ಮಗನ್ ಜೀವನನೇ ಮುಖ್ಯ. ಕನಕನ್ನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನನ್ ಮಗನ್ಗೆ ಏನೂ ಆಗ್ಬಾರ್ದಲ್ವಾ? ಯಾರ್ಗೆ ಯಾರನ್ನ ದೇವ್ರು ಬರ್ದಿದ್ದಾನೋ ಆ ವಿಧಿನ ಬದ್ಲಾಯಿಸೋದಕ್ಕಾಗೋದಿಲ್ಲ ಅಲ್ವಾ? ಅಂತ ಅರುಣ್ ಅವ್ರಮ್ಮ ಹೇಳ್ಬೇಕಾದ್ರೆ, ನೀವು ಹೆಣ್ಣು ಹುಡ್ಕೋದಿಕ್ಕೆ ಅರುಣ್ ಅವ್ರು ಏನ್ ಹೇಳಿದ್ರು ಅಂತ ಮೀನಾ ಕೇಳ್ತಾಳೆ. ಅವನತ್ರ ನಾನು ಇದ್ರ ಬಗ್ಗೆ ಮಾತಾಡ್ದೆ. ಆದ್ರೆ ಅವನು ಇದ್ರ ಬಗ್ಗೆ ನಾನು ಬೇರೆನೇ ಯೋಚನೆ ಮಾಡಿದೀನಿ ಅಂತ ಹೇಳ್ದ. ಆದ್ರೆ ಏನು ಅಂತ ಹೇಳಿಲ್ಲ. ಹಾಗಂತ ನಾನ್ ಸುಮ್ನೆ ಇರೋದಕ್ಕಾಗೋದಿಲ್ಲ. ನಾನ್ ನನ್ ಮಗನಿಗೆ ಹೆಣ್ಣು ಹುಡುಕ್ತೀನಿ. ಅವನ್ ಜೀವನ ಚೆನ್ನಾಗಿದ್ರೆ ಸಾಕು. ನಾನ್ ಬರ್ತೀನಮ್ಮ ಅಂತ ಹೇಳಿ ಅರುಣ್ ಅವ್ರಮ್ಮ ದೇವಸ್ಥಾನದೊಳಗಡೆ ಹೋಗ್ತಾರೆ. ಮೀನಾ ಹಾಗೆ ಯೋಚನೆ ಮಾಡ್ಕೊಂಡು ಕುಸುಮ ಅಂಗಡಿ ಹತ್ರ ಬಂದಾಗ ಅಷ್ಟರಲ್ಲಿ ಸೂರ್ಯ ಒಂದ್ ಹುಡುಗನ್ ಜೊತೆ ಬಂದು ಕಾರಿಂದ ಇಳಿತಾನೆ. ಇಲ್ಲೇ ಇದಾಳ್ ನೋಡಿ, ಇವಳೇ ನನ್ ಹೆಂಡತಿ ಮೀನಾ ಅಂತ ಸೂರ್ಯ ಆ ಹುಡುಗನ್ಗೆ ಮೀನನ್ನ ಪರಿಚಯ ಮಾಡಿಸ್ತಾಳೆ. ಹಾಗೆ ಆ ಹುಡುಗ ಟ್ರಾವೆಲ್ಸ್ ಇಟ್ಕೊಂಡಿದಾನೆ ಅಂತ ಮೀನನ್ಗೆ ಸೂರ್ಯ ಪರಿಚಯ ಮಾಡಿಸ್ತಾನೆ. ಮೀನಮ್ಮ, ಇವ್ರದ್ದು ಸ್ವಂತವಾಗಿ 7-8 ಕಾರ್ ಇದೆ ಕಣೆ. ಇವ್ರ ಸ್ವಂತ ಊರಲ್ಲಿ ಟ್ರಾವೆಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸ್ವಂತ ಮನೆ, ಆಮೇಲೆ ಜಮೀನು ಅಂತ ಎಲ್ಲ ಇದೆ. ತುಂಬಾ ಒಳ್ಳೆ ಹುಡುಗ ಅಂತ ಸೂರ್ಯ ಹೊಗಳೋದನ್ನ ಕೇಳಿ, ಅಣ್ಣ ಇಷ್ಟೊಂದೆಲ್ಲ ಹೊಗಳಬೇಡಿ ಅಂತ ಆ ಹುಡುಗ ಹೇಳ್ತಿರ್ತಾನೆ. ನೋಡ್ದ್ಯಾ, ಹೊಗಳೋದು ಇವ್ರಿಗೆ ಇಷ್ಟ ಇಲ್ಲ. ಈ ಕಾಲದಲ್ಲಿ ಇಂಥ ಹುಡುಗರನ್ನೆಲ್ಲ ನೋಡೋದು ಅಪರೂಪ ಮೀನಾ. ನಮ್ ಕನಕಂಗೆ ಇವ್ರು ಕರೆಕ್ಟ್ ಆಗಿರ್ತಾರಲ್ವಾ? ನೀನೇ ಹೇಳು ಮೀನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮೀನಾ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒಂದ್ ಸ್ವಲ್ಪ ಸೈಡಿಗೆ ಬರ್ತೀರಾ ಅಂತ ಕರೀತಾಳೆ. ಸರಿ ಆಯ್ತು ಅಂತ ಹೇಳಿ ಸೂರ್ಯ ಮೀನನ್ ಜೊತೆ ಸೈಡ್ಗೆ ಹೋಗ್ತಾನೆ. ಮೀನಾ, ಏನು ನಿನ್ಗಿಷ್ಟ ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಲ್ಲ ಏನ್ರಿ ನೀವು ಅವ್ರನ್ನ ಕರ್ಕೊಂಡ್ ಬಂದು ಅವ್ರ ಮುಂದೆನೆ ಈ ರೀತಿ ಎಲ್ಲ ಕೇಳ್ತಿದ್ದೀರಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ಅಲ್ಲಮ್ಮ ಮೀನಾ, ಏನಮ್ಮ ಇದೆ ಇದ್ರಲ್ಲಿ? ಏನ್ ಮಾತಿದ್ರುನು ಎದ್ರ ಬದ್ರು ಮಾತಾಡ್ಕೊಂಡ್ರೆ ಒಳ್ಳೇದಲ್ವಾ? ಅದಕ್ಕೇನೆ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ರೀ, ಕನಕ ಡಿಗ್ರಿ ಓದಿರೋ ಹುಡುಗ ಮದ್ವೆ ಆಗೋಂತಾನು ಅವಳಷ್ಟು ಓದ್ದೆ ಹೋದ್ರುನು ಅವಳಗ್ ಸಮನಾಗಾದ್ರೂ ಇರ್ಬೇಕಲ್ವಾ? ನೀವ್ ನೋಡಿದ್ರೆ ಡ್ರೈವರ್ನ ಕರ್ಕೊಂಡ್ ಬಂದಿದ್ದೀರಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ಬೇಜಾರಾಗತ್ತೆ. ಓ, ಡ್ರೈವರ್ ಅಂತ ಹೇಳಿದಿಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ರೀ, ನಾನೇನು ಡ್ರೈವರ್ ಆಗಿರೋದಕ್ಕೆ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಅವ್ರು ಓದಿರೋದಕ್ಕೂನು ಕನಕ ಓದಿರೋದಕ್ಕೂನು ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಅದ್ರ ಬಗ್ಗೆ ಹೇಳ್ತಾ ಇದೀನಿ ಅಷ್ಟೇನೆ. ಅವಳಿದ್ಕೆ ಒಪ್ಕೋತಾಳಾ ಅಂತ ಮೀನಾ ಹೇಳ್ದಾಗ, ಅರ್ಥ ಆಯ್ತು ಬಿಡು, ನಿನಗೆ ಡ್ರೈವರ್ ಸಿಕ್ದಂಗೆ ನಿನ್ ತಂಗಿಗೂ ಡ್ರೈವರ್ ಸಿಗ್ಬಾರ್ದು ಅಂತ ಅನ್ಕೋತಾ ಇದ್ಯಾ ಅಂತ ಸೂರ್ಯ ಹೇಳ್ದಾಗ, ನೋಡಿ, ನಾನು ಆ ತರ ಎಲ್ಲ ಏನು ಯೋಚನೆ ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಇಲ್ಲ, ನನ್ಗೆ ಅರ್ಥ ಆಯ್ತು ಬಿಡು. ನನ್ ಮನ್ಸಿಗೆ ನೋವಾಗುತ್ತೋ ಅಂತ ನೀನ್ ಡೈರೆಕ್ಟ್ ಆಗಿ ಹೇಳ್ತಿಲ್ಲ ಅಷ್ಟೇನೆ. ಹಾಗಾದ್ರೆ ಇಷ್ಟು ದಿವಸ ನೀನ್ ನನ್ನನ್ನ ಸಹಿಸ್ಕೊಂಡೇ ಬಂದಿದ್ಯಾ ಅಲ್ವಾ ಅಂತ ಸೂರ್ಯ ಕೇಳ್ದಾಗ, ಏನ್ರಿ ಈ ರೀತಿ ಎಲ್ಲ ಹೇಳ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಸರಿ, ಪರವಾಗಿಲ್ಲ ಬಿಡು. ಆದ್ರೆ ಒಂದ್ ಮಾತಂತೂ ನಿಜ ಮೀನಾ, ಈ ಹುಡುಗ ಬೇಡ ಅಂದ್ರೆ ಪರವಾಗಿಲ್ಲ ಬಿಡು. ಇವ್ರಿಗಿಂತ ಚೆನ್ನಾಗಿ ಓದಿರೋ ಹುಡುಗನ್ನೇ ಹುಡುಕ್ತೀನಿ. ಆದ್ರೆ ಆ ಅರುಣ್ ಮಾತ್ರ ಕನಕನ್ಗೆ ಮದ್ವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಈಗೇನು ಇವ್ರು ಬೇಡ ಅಷ್ಟೇ ತಾನೇ? ಮನೆಗೆ ಒಬ್ಬ ಡ್ರೈವರೇ ಸಾಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನಾನ್ ಆ ರೀತಿ ಹೇಳಿಲ್ಲ ಅಂತ ಮೀನಾ ಹೇಳ್ತಾಳೆ. ಇರ್ಲಿ, ಪರವಾಗಿಲ್ಲ, ತಪ್ಪೇನಿಲ್ಲ. ಕನಕ ಓದಿದಾಳೆ, ಅವಳಿಗೆ ಓದಿರೋ ಹುಡುಗನ್ನೇ ಹುಡುಕ್ಬೇಕು. ನೋಡ್ತೀನಿ, ನಾನಿನ್ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಇದ್ರ ಬಗ್ಗೆನೇ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಸೂರ್ಯ ಆ ಹುಡುಗನ ಹತ್ರ ಬಂದಾಗ ಅಣ್ಣ ಏನ್ ಹೇಳಿದ್ರು ಅಂತ ಆ ಹುಡುಗ ಕೇಳ್ತಾನೆ. ಅದ್ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬನ್ನಿ ಅಂತ ಹೇಳಿ ಸೂರ್ಯ ಆ ಹುಡುಗನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಮೀನಾ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದಾಳೆ ಅಂತ ಅಲ್ಲಿ ಪೂಜೆ ಮಾಡೋ ಅರ್ಚಕರು ಅಲ್ಲಿಗ್ ಬಂದು ಮೀನನ್ನ ಕೇಳ್ತಾರೆ. ಯಾಕಮ್ಮ, ಏನಾಯ್ತು? ತುಂಬಾ ಆಳವಾಗಿ ಯೋಚನೆ ಮಾಡ್ತಿದ್ಯಲ್ಲಮ್ಮ, ಮುಖ ಎಲ್ಲ ಬಾಡೋಗಿದೆ ಅಂತ ಅರ್ಚಕರು ಕೇಳ್ಬೇಕಾದ್ರೆ, ಇನ್ನೇನಿದೆ ಅರ್ಚಕ್ರೆ, ನನ್ ತಂಗಿ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಯಾವ್ದಾದ್ರೂ ಹುಡುಗ ಏನಾದ್ರೂ ಬಂದಿದಾನೇನಮ್ಮ? ಒಳ್ಳೆ ಜಾಗ ಇದ್ರೆ ಮಾತಾಡಿ ಮುಗಿಸ್ಬಿಡಿ. ಏನು, ಕನಕ ಏನಾದ್ರೂ ಮದ್ವೆ ಬೇಡ ಅಂತ ಹೇಳ್ತಿದ್ದಾಳ ಅಂತ ಅರ್ಚಕರು ಕೇಳ್ಬೇಕಾದ್ರೆ, ಆತರ ಎಲ್ಲ ಏನೂ ಇಲ್ಲ ಸ್ವಾಮಿ, ಅದು ನನ್ ಮನ್ಸಲ್ಲಿ ಒಂದು ಗೊಂದಲ ಇದೆ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ಯಾವ್ದೋ ಒಂದು ವಿಷಯಕ್ಕೆ ತೀರ್ಮಾನ ತಗೊಳಕ್ಕಾಗ್ದೆ ಒದ್ದಾಡ್ತಿದ್ಯಾ ಅಲ್ವಾ ಅಂತ ಆ ಅರ್ಚಕರು ಕೇಳ್ತಾರೆ. ಹೌದು ಸ್ವಾಮಿ ಅಂತ ಮೀನಾ ಹೇಳ್ದಾಗ, ನೋಡಮ್ಮ, ನಾವೇನೇ ತೀರ್ಮಾನ ತಗೊಂಡ್ರು ಆ ದೇವ್ರ ಏನ್ ಅನ್ಕೊಂಡಿರ್ತಾನೋ ಅದೇ ನಡೆಯೋದು. ನೀನೊಂದ್ ಕೆಲ್ಸ ಮಾಡು, ದೇವ್ರ ಮುಂದೆ ಚೀಟಿ ಹಾಕು, ಆ ದೇವ್ರೇ ನಿನ್ಗೆ ಉತ್ತರ ಕೊಡ್ತಾರೆ. ನೀನ್ ಅದನ್ನೇ ಒಪ್ಕೋ ಅಂತ ಸ್ವಾಮೀಜಿ ಹೇಳ್ದಾಗ, ಇದು ಮೀನನ್ಗೂ ಸರಿ ಅಂತ ಅನ್ಸತ್ತೆ. ಸರಿ ಸ್ವಾಮೀಜಿ, ನಾನ್ ಹಾಗೆ ಮಾಡ್ತೀನಿ ಅಂತ ಮೀನಾ ಹೇಳಿ ದೇವ್ರ ಮುಂದೆ ಚೀಟಿ ಬರೆಯೋದಿಕ್ಕೆ ಅಂತ ಚೀಟಿ ಮತ್ತೆ ಪೆನ್ನ ತಗೊಳ್ತಾಳೆ. ಒಂದ್ರಲ್ಲಿ ಕನಕ ಅರುಣ್ ಮದ್ವೆ ಮಾಡಿಸ್ಬೇಕು, ಇನ್ನೊಂದ್ರಲ್ಲಿ ಬೇಡ ಅಂತ ಬರ್ದಿರ್ತಾಳೆ. ಹಾಗೆ ಆ ಚೀಟಿನ ಮಡ್ಚಿ ದೇವ್ರ ಮುಂದೆ ಹಾಕಿ
ಯಾವ್ದನ್ನ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.